ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನಾನಿವತ್ತೊಂದು ಫ್ರಾಂಕ್ಸ್ ಕಾರನ್ನ ಯೂಸರ್ ರಿವ್ಯೂ ತಗೊಂಡು ಬರ್ತಾ ಇದ್ದೇನೆ. ಹಲವು ಸಮಯಗಳಿಂದ ನಾನು ಕಾಯ್ತಾ ಇದ್ದೆ. ಒಂದು ಫ್ರಾಂಕ್ಸ್ ಕಾರನ್ನ ಜೆನ್ಯೂನ್ ಆಗಿರುವಂತಹ ಒಂದು ಯೂಸರ್ ಎಕ್ಸ್ಪೀರಿಯನ್ಸ್ ಅನ್ನ ನಾನು ರಿವ್ಯೂ ಮಾಡಬೇಕು ಅಂತ ಹೇಳುವಂಥದ್ದನ್ನ ಬೇರೆ ಬೇರೆ ಜನರಲ್ಲೆಲ್ಲ ನೋಡಿದೆ. ಬಟ್ ನನಗೆ ಸ್ವಲ್ಪ ರನ್ನಿಂಗ್ ಇರುವಂತಹ ಗಾಡಿನ ನೋಡಿಕೊಂಡು ಅದನ್ನ ಅವರ ಜೆನ್ಯೂನ್ ಆಗಿರುವಂತಹ ಒಂದು ರಿವ್ಯೂಗೋಸ್ಕರ ನಾನು ಕಾಯ್ತಾ ಇದ್ದೆ. ಬಟ್ ಇವತ್ತು ನಾನೊಂದು ಫ್ರಾಂಕ್ಸ್ ಕಾರ್ನ ಯೂಸರ್ ರಿವ್ಯೂ ಜೊತೆ ಬಂದಿದ್ದೇನೆ. ನನ್ನ ಫ್ರೆಂಡ್ ಪೂರ್ಣೇಶ್ ಅವರ ಒಂದು ಕಾರ್ ಇದು. ಸುಮಾರು 15,000 ಓಡಿರುವಂತಹ ಈ ಒಂದು ಕಾರಿನ ಬಗ್ಗೆ ಏನೆಲ್ಲ ಸ್ಪೆಸಿಫಿಕೇಶನ್ಸ್ ಇದರಲ್ಲಿ ಇದೆ, ಯಾಕಾಗಿ ಫ್ರಾಂಕ್ಸ್ ಕಾರನ್ನ ತಗೋಬೇಕು, ಫ್ರಾಂಕ್ಸ್ ಕಾರಲ್ಲಿ ಯಾವ ವೇರಿಯಂಟ್ ತಗೊಂಡ್ರೆ ಬೆಟರ್, ಎಷ್ಟು ಮೈಲೇಜ್ ಸಿಗ್ತಾ ಇದೆ, ಅವರಿಗೆ ಗಾಡಿ ತಗೊಳ್ಬೇಕಂದ್ರೆ ಎಷ್ಟು ಖರ್ಚಾಗಿದೆ, ಎಲ್ಲ ವಿಚಾರಗಳನ್ನ ನಾನು ಅವರಿಂದಾನೇ ಕೇಳಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ. ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋನ ವೀಕ್ಷಿಸ್ತಾ ಇದ್ರೆ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಬನ್ನಿ, ಇವತ್ತಿನ ಒಂದು ಯೂಸರ್ ರಿವ್ಯೂಗೆ ನಾನು ಪೂರ್ಣೇಶ್ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಪೂರ್ಣೇಶ್ ಅವರೇ ನಮಸ್ಕಾರ, ಇವತ್ತಿನ ಒಂದು ಯೂಸರ್ ರಿವ್ಯೂಗೆ ಸ್ವಾಗತ. ಥ್ಯಾಂಕ್ ಯು. ಮೊದಲನೇದಾಗಿ ನಾನು ಕೇಳುವಂಥದ್ದು, ಯಾಕಾಗಿ ಫ್ರಾಂಕ್ಸ್ ಕಾರನ್ನ ತಗೋಬೇಕು? ಇದು ಆಕ್ಚುಲಿ ಲಾಂಚ್ ಆಗಿ 1.5-2 ಇಯರ್ ಆಯ್ತು. ಹೌದು, 2022 ಲಾಂಚ್ ಆಗಿದ್ದು. ನಾನು ತಗೊಂಡೆ 2024 ಅಲ್ಲಿ. 23 ಅಲ್ಲಿ ಲಾಂಚ್ ಆಗಿದೆ. 23 ಅಲ್ಲಿ 24 ಅಲ್ಲಿ ನಾನು ತಗೊಂಡಿರೋದು. ಹೌದು. 1 ಇಯರ್ ಅಲ್ಲಿ ತುಂಬಾ ಗಾಡಿಗಳು ಮಾರ್ಕೆಟ್ ಅಲ್ಲಿ ಇತ್ತು. ಬಟ್ ನನಗೆ ಆ ಟೈಮಲ್ಲಿ ನನ್ನ ಹತ್ರ ಹಳೇದೊಂದು ಗಾಡಿ ಇತ್ತು, ಅದು ಡೀಸೆಲ್ ಸೇಮ್ ಮಾರುತಿ ಅವರದ್ದು. ಅದನ್ನು ಸೇಲ್ ಮಾಡಿ ನಾನು ಇದನ್ನು ತಗೊಳ್ಬೇಕು ಅಂತ ಬೇರೆ ಗಾಡಿ ನಾನು ನೋಡ್ಲಿಲ್ಲ, ಬೇರೆ ಪಂಚ ಎಲ್ಲ ನೋಡಿದ್ದೆ. ಬಟ್ ಅದಕ್ಕಿಂತ ಇದು ಬೆಟರ್, ಮತ್ತೆ ಹೈಟ್ ಇದೆ ಗಾಡಿ. ಹೌದು, ಹೈಟ್ ಇದೆ, ಮತ್ತೆ 4 ಸಿಲಿಂಡರ್ ಇಂಜಿನ್ ಇದೆ. ಬೇರೆ ನಿಮಗೆ ಪಂಚಲ್ಲಿ ಎಲ್ಲ ಬರೋದು 3 ಸಿಲಿಂಡರ್. ಸೊ ಅದಕ್ಕೋಸ್ಕರ ನಾನು ಫ್ರಾಂಕ್ಸ್ ಅನ್ನಿ ಫಸ್ಟ್ ಚೂಸ್ ಮಾಡಿದ್ದೆ. ಅದನ್ನೇ ನಾನು ಟೆಸ್ಟ್ ಡ್ರೈವ್ ಕೂಡ ನೋಡ್ಲಿಲ್ಲ, ಡೈರೆಕ್ಟ್ ಆಗಿ ಬುಕ್ಕಿಂಗ್ ಮಾಡಿದ್ದು ಹೋಗಿ. ಇಲ್ಲ, ನಾನು ಪ್ಲಾನ್ ಮಾಡಿದ್ದೆ, ನಾನು ಫ್ರಾಂಕ್ಸ್ ತಗೋಬೇಕು ಅಂತ. ಹೊಸ ಕಾರ್ ಅಂತ ಹೇಳುವಾಗ ಫ್ರಾಂಕ್ಸ್ ಪ್ಲಾನ್, ಯಾಕಂದ್ರೆ 2 ಡೇಸ್ ಬರ್ತಾ ಇತ್ತು. ಮತ್ತೆ ನಾನು ಫ್ರಾಂಕ್ಸ್ ಅಂತ ಪ್ಲಾನ್ ಮಾಡಿದ್ರು ಕೂಡ ನನಗೆ ಅದು ಮೇಯಲ್ಲಿ ಲಾಂಚ್ ಅಂತ ಹೇಳಿದ್ರು, 2023 ಮೇಯಲ್ಲಿ ಲಾಂಚ್ ಆಗೋದು ಅಂತ ಹೇಳಿ. ನಾನು ಮತ್ತೆ ಏಪ್ರಿಲ್ ಅಲ್ಲಿ ನನಗೆ ಕಾರ್ ಬೇಕು ಅಂತ ಅನ್ಕೊಂಡು ನಾನು ಆನಂತರ ಗ್ಲಾನ್ಸಾ ತಗೊಂಡಿರುವಂತದ್ದು, ಇಲ್ಲಾಂದ್ರೆ ಫ್ರಾಂಕ್ಸ್ ತೆಗಿತಾ ಇದೆ. ಬಟ್ ನನಗೆ ಈ ಫ್ರಾಂಕ್ಸ್ ಅಲ್ಲಿ ರಿವ್ಯೂ ನೋಡ್ಬೇಕಾದ್ರೆ, ಅಂದ್ರೆ ಕೆಲವರು ಹೇಳ್ತಾ ಇದ್ರು ಫ್ರಾಂಕ್ಸ್ ತುಂಬಾ ಪಿಕಪ್ ಕಡಿಮೆ ಇದೆ, ಇಂಜಿನ್ ಒಂದು 1200cc ಇಂಜಿನ್ ಇದ್ರೂ ಕೂಡ ನಮ್ಗೆ ಕೆಲವೊಂದ್ಸಲ ತುಂಬಾ ಲ್ಯಾಗ್ ಹೊಡಿತಾ ಇದೆ. ಅದಕ್ಕೆ ನನಗೆ ಇನಿಷಿಯಲ್ ಪಿಕಪ್ ಸ್ವಲ್ಪ ಡೌನ್ ಅಂತ ಕಾಣ್ತಾ ಉಂಟು. ಬಟ್ ಓವರ್ ಪಿಕಪ್ ಅಲ್ಲಿ ನನಗೆ ಏನು ಪ್ರಾಬ್ಲಮ್ ಬರಲಿಲ್ಲ. ಮೈಲೇಜ್ ಕೂಡ ಬೆಟರ್ ಕೂಡ ಇದೆ. ಮೈಲೇಜ್ ಎಷ್ಟು ಸಿಗ್ತಾ ಇದೆ? ಮೈಲೇಜ್ ನನಗೆ ಅಪ್ರಾಕ್ಸಿಮೇಟ್ 18 to 19. ನಾನು ಬೆಂಗಳೂರು ಹೋಗಿದ್ದೇನೆ, ಕಾಸರಗೋಡು ಅಪ್ ಟು ಒನ್ ಸೈಡ್ 200-250 ಕಿಲೋಮೀಟರ್ ತನಕ ಒನ್ ಸೈಡ್ ಹೋಗಿದ್ದೇನೆ. ಬಟ್ ಮೈಲೇಜ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಪಿಕಪ್ ಇನಿಷಿಯಲ್ ಸ್ವಲ್ಪ ಕಡಿಮೆ ಇದೆ. ಬಟ್ ನಮಗೆ ಈ ರೋಡ್ ಮೂವ್ಮೆಂಟ್ ಗೆ ಪಿಕಪ್ ಸಾಕು ಅಂತ ಅನಿಸ್ತು. ಅಲ್ಲ, ನಾನು ಅದೇ ಆಲೋಚನೆ ಮಾಡುವಂತದ್ದು. ಇವಾಗ ನನ್ನ ಗ್ಲಾನ್ಸಾ ಕಂಪೇರ್ ಮಾಡೋದ್ರೆ, ಗ್ಲಾನ್ಸಾದಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾ ಕಡಿಮೆ ಇದೆ. ಅದನ್ನು ಕಂಪೇರ್ ಮಾಡ್ಬೇಕಾದ್ರೆ ಇದು ತುಂಬಾ ಹೈಟ್ ಆಗಿದೆ. ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ಬೇಕಾದ್ರೆ ತುಂಬಾನೇ ಚೆನ್ನಾಗೇ ಇದೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ನನಗೆ ಪಿಕಪ್ ಗ್ಲಾನ್ಸಾದಲ್ಲಿ ಸಾಕಾಗ್ತಾ ಇಲ್ಲ, ಮತ್ತೆ ಫ್ರಾಂಕ್ಸ್ ಅಲ್ಲಿ ಇನ್ನು ಅಷ್ಟು ಸಿಗ್ಲಿಕ್ಕಿಲ್ಲ ಅಂತ ಹೇಳುವಂತ ಮೈಂಡ್ ಸೆಟ್ ನನ್ನದು. ಬಟ್ ಅದು ಈಗ ನೀವು ಏನಂದ್ರೆ ಫ್ರಾಂಕ್ಸ್ ಗೆ ಮತ್ತೆ ಟೈಸರ್ ಇದೆ. ಹೌದು, ಅದು ಸೇಮ್. ಹೌದು, ಅದೇ ನಿಮ್ಗೆ ಬಲೆನೋ ಮತ್ತು ಗ್ಲಾನ್ಸಾ ಅದು ಗ್ರೌಂಡ್ ಕ್ಲಿಯರೆನ್ಸ್ ಸೇಮ್ ಇದೆ ಆಲ್ಮೋಸ್ಟ್. ಇದು 10mm 20mm ಜಾಸ್ತಿ ಇದೆ. ಯಾವುದು ಬಲೆನಗಿಂತ ಇದು ಜಾಸ್ತಿ. ಸೊ ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಏನು ಪ್ರಾಬ್ಲಮ್, ಸಮಸ್ಯೆ ಬರೋದಿಲ್ಲ. ಎಷ್ಟು ಗುಂಡಿ ಇದ್ರು ನಾವು ಹೋಗ್ಬೋದು. ನಾನು ಹೋಗಿದ್ದೇನೆ, ದೊಡ್ಡ ದೊಡ್ಡ ಅಪ್ಪಲ್ಲೆಲ್ಲ ಹತ್ತಿಸಿದೆ. ಬಟ್ ಪಿಕಪ್ ಅಲ್ಲಿ ಏನ್ ನನಗೇನು ಸಮಸ್ಯೆ ಬರ್ಲಿಲ್ಲ ಇಷ್ಟು ಟೈಮ್. ಬಟ್ ನಾನ್ ತಗೊಂಡ್ಮೇಲೆ ನನ್ನ ಥ್ರೂ ಅಲ್ಲಿ ತುಂಬಾ ರೆಫರೆನ್ಸ್ ಅಲ್ಲಿ ಕಸ್ಟಮರ್ ತಗೊಂಡಿದ್ದಾರೆ. ಅವ್ರೇನೋ ಪಿಕಪಿನ ವಿಷಯದಲ್ಲಿ ಏನು ಸಮಸ್ಯೆ ಆಗಲಿಲ್ಲ. ನೀವು ಯಾವ ವೇರಿಯಂಟ್ ಅನ್ನು ತಗೊಂಡಿದ್ರಿ ಈ ಗಾಡಿಯಲ್ಲಿ? ಈಗ ಫಸ್ಟ್ ಅದರಲ್ಲಿ 3 ವೇರಿಯಂಟ್ 1.2 ಲೀಟರ್ ಅಲ್ಲಿ ಬರ್ತಿತ್ತು. ಹೌದು, 1.2 ಲೀಟರ್ ಅಲ್ಲಿ ಸಿಗ್ಮಾ, ಡೆಲ್ಟಾ ಪ್ಲಸ್. ಹೌದು, ಡೆಲ್ಟಾ ಪ್ಲಸ್. ನಾನ್ ಫಸ್ಟ್ ಚೂಸ್ ಮಾಡಿದ್ದು ಒಂದ ಡೆಲ್ಟಾ ಇಲ್ಲದ್ರೆ ಸಿಗ್ಮಾ ಇಲ್ಲದ್ರೆ ಡೆಲ್ಟಾ. ಸಿಗ್ಮಾದಲ್ಲಿ ಅಂದ್ರೆ ಸಿಸ್ಟಮ್ ಏನು ಬರುದಿಲ್ಲ ಆಕ್ಚುಲಿ, ಬರೀ ನಾರ್ಮಲ್ ಗಾಡಿ ಬರ್ತದೆ, ಸಿಸ್ಟಮ್ ಬರೋದಿಲ್ಲ ನಿಮ್ಗೆ. ಹೆಡ್ ಲೈಟ್ ಪೂರ ನಾರ್ಮಲ್ ಬರ್ತದೆ. ಬಟ್ ನಿಮಗೆ ಡೆಲ್ಟಾದಲ್ಲಿ ಸ್ವಲ್ಪ ಅಪ್ಗ್ರೇಡ್ ಇರ್ತದೆ. ಬಟ್ ಪ್ರೈಸ್ ರೇಂಜ್ ಅಲ್ಲಿ 1 lakh ಡಿಫರೆನ್ಸ್. ಹೌದು, 1 lakh ಡಿಫರೆನ್ಸ್ ಬರ್ತದೆ. ಅದೇ ಥರ್ಡ್ ವರ್ಷನ್ ಗೆ ಹೋದ್ರೆ 50,000. ಹೌದು, ಸೆಕೆಂಡ್ ವರ್ಷನ್ ಇಂದ 50,000 ಜಾಸ್ತಿ ಇರ್ತದೆ. ಸೊ ಅದಕ್ಕೋಸ್ಕರ ನಾನು ಡಿಸೈಡ್ ಮಾಡಿದಾಗ ಸಿಗ್ಮಾ ತಗೊಂಡ್ರೆ ನನಗೆ ಔಟ್ ಸೈಡ್ ಮಾರ್ಕೆಟ್ ಅಲ್ಲಿ ಏನ್ ಬೇಕಾದ್ರೆ ಅಪ್ಗ್ರೇಡ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಅದಕ್ಕೋಸ್ಕರ ನಾನು ಡಿಸೈಡ್ ಮಾಡಿದೆ ಸಿಗ್ಮಾ ತಗೊಳ್ಳಿ. ಸಿಗ್ಮಾ ತಗೊಂಡು ಇವಾಗ ಅಲಾಯ್ ವೀಲ್ ಅಲ್ಲಿ ನೀವು ಎಕ್ಸ್ಟ್ರಾ ಫಿಟ್ ಮಾಡಿರ್ತೀರ. ಅಲಾಯ್ ವೀಲ್ ಅಂದ್ರೆ ಅಲ್ಲಿ ಬೈ ಬ್ಯಾಕ್ ಅಲ್ಲಿ ಕೊಡ್ತಿದ್ರು ನನಗೆ ಶೋರೂಮ್ ಅಲ್ಲಿ. ಇದು ಶೋರೂಮ್ ಫಿಟ್ಟೆಡ್, ಇದು ಔಟ್ ಸೈಡ್ ಹಾಕಿದಲ್ಲ. ಇದು ಡೆಲ್ಟಾ ಪ್ಲಸ್ ಅಲ್ಲಿ ಬರುವಂತದ್ದು ಮ್ಯಾಗ್ ವೀಲ್ ಇದು.
ಸೊ ನಾನು ಅದನ್ನ ಅಲ್ಲೇ ಅವರೇ ನನಗೆ ವಿತ್ ಟೈರ್ ಕೂಡ ಅವರಿಂದ ಟೈರ್ ಇಲ್ಲ, ಟೈರ್ ಏನು ಇದ್ರಲ್ಲಿ ಕಂಪನಿಯಿಂದ ಬಂದಿದೆ, ಅದೇ ಟೈರ್ ನೀವು ಯೂಸ್ ಮಾಡಿದ್ರಿ. ಓಕೆ, ಈಗ ಈ ಒಂದು ಫ್ರಾಂಕ್ಸ್ ಅಂತ ಹೇಳುವಂತದ್ದು, ಫ್ರಾಂಕ್ಸ್ ಕಾರನ್ನ ತಗೊಳ್ಳುವಂತವರಿಗೆ ನಿಮ್ದು ಏನಾದ್ರು ಒಂದು ಉಪದೇಶ ಅಂತ ಹೇಳೋದಿದ್ರೆ? ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಮೈನ್. ಯಾವಾಗ ಒಂದು ಮಳೆ ಬಂದ್ರೆ ಒಂದು ಊರಲ್ಲಿ ರೋಡ್ ದೊಡ್ಡ ದೊಡ್ಡ ಗುಂಡಿ, ಈಗ ಇದೇ ರೋಡ್ ಅಲ್ಲಿ ನೋಡಬಹುದು ತುಂಬಾ ಗುಂಡಿ. ಗ್ರೌಂಡ್ ಕ್ಲಿಯರೆನ್ಸ್ ಗೆ ಬೆಟರ್. ಇನ್ನೊಂದು ಕಂಫರ್ಟ್ ಇದೆ ನನಗೋಸ್ಕರ. ಒಂದು ಬ್ಯಾಕ್ ಸೀಟ್ಗೂ ಫ್ರಂಟ್ ಸೀಟ್ಗೂ ಬ್ಯಾಕ್ ಅವರಿಗೆ ಕೂತ್ಕೊಳ್ಳೋರಿಗೆ ಕೂಡ ಕಂಫರ್ಟ್ ಇದೆ ಇದರಲ್ಲಿ. ಮತ್ತೆ ಆಲ್ಮೋಸ್ಟ್ ಎಲ್ಲ ಇದರಲ್ಲಿ ನಮಗೆ ಬೇಕಾಗಿರೋದು ಇದೆ ಇದರಲ್ಲಿ ಫೀಚರ್ಸ್. ಬೇಸಿಕ್ ತಗೊಂಡ್ರು ಅಪ್ಗ್ರೇಡ್ ಒಂದು 30-40 ಸಾವಿರ ಇದ್ರೆ ಅದೇ ಟಾಪ್ ಎಂಡ್ ಆಗಿ ಹೋಗ್ತದೆ. ಹೌದೌದು, ಬೇಕಾದಂತಹ ಫೀಚರ್ಸ್ ನಮ್ಗೆ ಬೇಕಾದ್ದು ಮಾತ್ರ ಅಡಿಷನಲ್ ನಾವು ಆಡ್ ಮಾಡಬಹುದು. ಅಲ್ಲ, ಬೇಸ್ ತಗೊಳ್ಳೋದು ಬೆಸ್ಟ್ ಅಂತ ನನ್ನ ಒಪಿನಿಯನ್ ಕೂಡ ಇದೆ. ನಾನು ಡೆಲ್ಟಾ ತಗೊಳ್ಬಹುದು. ಇನ್ನೊಂದು ನಾನು ಹೇಳ್ತೇನೆ, ಇದರಲ್ಲಿ ಹೆಡ್ ಲೈಟ್ ನೋಡಿ, ಸಿಂಗಲ್ ಹೆಡ್ ಲೈಟ್ ಬರ್ತದೆ. ಪ್ರಾಜೆಕ್ಟ್ ಅದರಲ್ಲಿ ಬರೋದು ನಿಮಗೆ ಎಲ್ಲೋ ಇದು 3 ಕಣ್ಣಿರುವಂತದ್ದು ಬರ್ತದೆ. ಬಟ್ ಇದು ಕೂಡ ಚೇಂಜ್ ಬರ್ತದೆ. ಹೌದು, ಇದು ಕೂಡ ನಾರ್ಮಲ್ ಹೆಡ್ ಲೈಟ್. ಬಟ್ ಇದರಲ್ಲಿ ನಿಮಗೆ ಬಲ್ಬ್ ಅನ್ನು ಚೇಂಜ್ ಮಾಡಬಹುದು. ಕಂಪನಿಯಿಂದ ಅದರಲ್ಲಿ ಬರುವಂತರಲ್ಲಿ ಚೇಂಜ್ ಮಾಡಬೇಕಾದ್ರೆ ಫುಲ್ ಸೆಟ್ ಚೇಂಜ್ ಮಾಡಬೇಕು. ಕಾಸ್ಟ್ ತುಂಬಾ ಹೋಗ್ತದೆ. ಬಟ್ ಇದರಲ್ಲಿ ನಿಮಗೆ ಬರೇ ಒಂದು 5,000-4,000 ರೂಪಾಯಿ ಬಲ್ಬ್ ಹಾಕಿದ್ರೆ ಪವರ್ ಸಿಗ್ತದೆ. ಬಲ್ಬ್ ಈಗ ನಾನು ಕೂಡ ಚೇಂಜ್ ಮಾಡಿದ್ದೇನೆ ಅಲ್ಲ, ಅದೇ ಬೆಸ್ಟ್. ಯಾಕಂದ್ರೆ ನಮ್ಗೆ ಇವಾಗ ಟಾಪ್ ಎಂಡ್, ನನ್ನ ಫ್ರೆಂಡ್ ಒಬ್ರು ಟಾಪ್ ಎಂಡ್ ಗ್ಲಾನ್ಸ್ ತಗೊಂಡಿದ್ರು. ಗ್ಲಾನ್ಸದಲ್ಲಿ ನಿಮ್ಗೆ ಪವರ್ ಏನೂ ಇಲ್ಲ ಅಂದ್ರೆ ಏನೂ ಇಲ್ಲ. ಅದರಲ್ಲಿ ಕಂಪನಿಯಿಂದ ಬರುವಂತಹ LED ತುಂಬಾ ಅದು ಲೈಟ್ ಪವರ್ ಬರುವಂತದ್ದು, ಪೆಟ್ರೋಲ್ ಇರುವಂತದ್ದು ಕಡಿಮೆ ಇರ್ತದೆ ಆಡಿಯೋದಿಂದ. ಸೊ ಅದಕ್ಕೋಸ್ಕರ ಕಂಪನಿ ಅಷ್ಟೇ ಕೊಡ್ತದೆ, ಅದಕ್ಕಿಂತ ಜಾಸ್ತಿ ಕೊಡೋದಿಲ್ಲ. ಅದಕ್ಕೋಸ್ಕರ ನೀವು ಇನ್ನೊಂದು ಸಜೆಷನ್, ಗಾಡಿ ತಗೊಳ್ಳೋರು ನೈಟ್ ಹೊತ್ತಿಗೆ ನೀವು ಟೆಸ್ಟ್ ಆಗಿ ನೋಡಿ, ಒಂದು 6 ಗಂಟೆ ಮೇಲೆ ನೈಟ್. ಸೊ ನಿಮಗೆ ಹೆಡ್ ಲೈಟ್ ಕೂಡ ಬ್ರೈಟ್ನೆಸ್ ಗೊತ್ತಾಗ್ತದೆ. ಹೌದು, ನಾನು ತುಂಬಾ ಕಸ್ಟಮರ್ ನಾನು ಹಾಗೇನೆ ಮಾಡ್ತಾನೆ ಇದ್ದೇನೆ ಈಗ. ಯಾಕಂದ್ರೆ ನಾವೇ ಹೇಳುವಾಗ ಅವ್ರಿಗೆ ಗೊತ್ತಾಗುದಿಲ್ಲ ಕೆಲವರು. ಕರೆಕ್ಟ್, ನನ್ನ ಫ್ರೆಂಡ್ಸ್ ಎಲ್ಲ ತಗೊಳ್ಳೋ. ಸೊ 6 ಗಂಟೆ ಮೇಲೆ ಸ್ವಲ್ಪ ಕತ್ತಲ್ಲಿ ಇರ್ತದೆ, ಲೈಟ್ ನಿಮಗೆ ಗೊತ್ತಾಗ್ತದೆ. ಬಟ್ ನಿಮಗೆ ಲೈಟ್ ಮಾತ್ರ ವೆರಿ ಲೋ ಪವರ್ ಇದೆ ಇದರಲ್ಲಿ. ನೀವು ಏನೆಲ್ಲ ಇದರಲ್ಲಿ ಮಾಡಿಫೈ ಮಾಡಿಸಿದ್ರಿ? ಈಗ ಇದರಲ್ಲಿ ಮಾಡಿಫೈ ಮಾಡಿರೋದು ಒಂದು ಅಲಾಯ್ ವೀಲ್. ಇದು ಮಿರರ್ ನಿಮಗೆ ಬ್ಲಾಕ್ ಬಂದಿತ್ತಾ? ಅಲ್ಲ, ಇದು ಫುಲ್ ಮಿರರ್ ಬ್ಲಾಕ್ ಬಂದಿತ್ತು. ಬಟ್ ಇಷ್ಟು ಪೈಂಟ್ ಮಾಡಿ ಕೊಡ್ತಾರೆ. ಶೋರೂಮ್ ಅಲ್ಲೇ ಮಾಡಿರೋದು. ಬಟ್ ಇದನ್ನ ನೆಕ್ಸ್ಟ್ ಅಪ್ಗ್ರೇಡ್ ನನಗೆ ಮಾಡ್ಲಿಕ್ಕೆ ಉಂಟು. ಈಗ 1 by 1 ಅಪ್ಗ್ರೇಡ್ ಮಾಡ್ತಿದ್ದೇನೆ. ಇಂಡಿಕೇಟರ್ ಫುಲ್ ಸೆಟ್ ಚೇಂಜ್ ಮಾಡಿ, ರೊಟೇಟ್, ಫೋಲ್ಡಿಂಗ್ ಮತ್ತೆ ಸೈಡ್ ಇಂಡಿಕೇಟರ್ ಬರ್ತದೆ. ಇನ್ನೊಂದು ಬ್ಯಾಕ್ ಸ್ಪಾಯ್ಲರ್ ಒಂದು ಹಾಕ್ಸಿದ್ರಿ? ಬ್ಯಾಕ್ ಸ್ಪಾಯ್ಲರ್ ಒಂದು ಹಾಕಿದ್ದೇನೆ. ಓಕೆ, ಮತ್ತೆ ಕ್ರೋಮ್ ಎಲ್ಲ ಅದು ಕಂಪನಿಯಿಂದ ಫಿಟ್ ಮಾಡಿಸಿದೆ? ನನಗೆ ಆಲ್ಮೋಸ್ಟ್ ಶೋರೂಮ್ ಅವರಿಗೆ ಫ್ರೀ ಕೊಟ್ಟಿದ್ರು. ಒಂದು ಡೋರ್ ಮೋಲ್ಡಿಂಗ್, ರೈನ್ ವೈಸರ್, ಮತ್ತೆ ಅದು ಕ್ರೋಮ್ ಅದೆಲ್ಲ ಕಂಪನಿ ಕೊಟ್ಟು ವಿನೈಲ್ ಮ್ಯಾಟ್ ಕೊಟ್ಟಿದ್ದಾರೆ. ಓಕೆ, ಎಷ್ಟಾಗಿತ್ತು ನೀವು ಒಂದು ಕಾರನ್ನ ಪರ್ಚೇಸ್ ಮಾಡ್ಬೇಕಾದ್ರೆ? ಎಷ್ಟು? 2024 October 30 ನಾನು ತಗೊಂಡಿರುವಂತದ್ದು. ಆ ಟೈಮ್ ಅಲ್ಲಿ 8,75,000 ಆಫ್ಟರ್ ಡಿಸ್ಕೌಂಟ್. ಅಂದ್ರೆ 22,000 ಇದು ಕನ್ಸ್ಯೂಮರ್ ಆಫರ್ ಇತ್ತು. ಸೊ ಅಷ್ಟಕ್ಕೆ ಬಂದಿತ್ತು. ಎಕ್ಸ್ಟ್ರಾ ಏನ್ ನಾನು ಹಾಕಿದ್ರೆ ಅಲಾಯ್ ವೀಲ್, ಸಿಸ್ಟಮ್, ಸ್ಪೀಕರ್, ಬ್ಯಾಕ್ ಕ್ಯಾಮರಾ, ಇದೆಲ್ಲ ಎಡಿಷನಲ್ ಮಾಡಿರುವಂತದ್ದು. ಡೈಮಂಡ್ 2K ಹಾಕಿರೋದು. GTR ಅಂತ ಇಲ್ಲಿ ನಮ್ಮ ಪುತ್ತೂರಲ್ಲಿ ನಮ್ಮ ಫ್ರೆಂಡ್ ಇದ್ದಾರೆ, GTR Pro Max ಇದು. ಓಕೆ, ಮತ್ತೆ ಇನ್ನು ಈ ಒಂದು ಕಾರಲ್ಲಿ ನಿಮ್ಗೆ ನೀವು ಯಾಕಾಗಿ ಸಿಲ್ವರ್ ಕಲರ್ ಅನ್ನ ಸೆಲೆಕ್ಟ್ ಮಾಡಿದ್ರಿ? ಕರೆಕ್ಟ್, ಇದೊಂದು ಮಾತು. 8 ಕಲರ್ ಬರ್ತದೆ ಒಂದು ಬೇರೆ ಕಂಪನಿಯಲ್ಲಿ ಯಾವ ಎಷ್ಟು ಕಲರ್ ಬರ್ತದೆ ಗೊತ್ತಿಲ್ಲ. ಬಟ್ ಫ್ರಾಂಕ್ಸ್ ಅಲ್ಲಿ 8 ಕಲರ್ ಬರ್ತದೆ. ಡಿಫ್ರೆಂಟ್ ಇವೆ. ಬ್ಲಾಕ್ ಬರ್ತದೆ, ಮೆರೂನ್ ಬರ್ತದೆ, ವೈಟ್ ಇದೆ, ಸಿಲ್ವರ್, ಗ್ರೇ, ಇದೆಲ್ಲ. ನಾನು ಬುಕ್ ಮಾಡಿದ್ದು ವೈಟ್. ಆಕ್ಚುಲಿ ಬುಕ್ ಮಾಡಿದ್ದು ವೈಟ್. 1 month ಅಲ್ಲಿ ಗಾಡಿ ಬಂತು ನನಗೆ. ಆ ಸೇಮ್ ಟೈಮ್ ದೀಪಾವಳಿ. ಸೊ ಗಾಡಿ ವೈಟ್ ಗಾಡಿ ನನಗೆ ಬೇಕಾದ ದಿವಸಕ್ಕೆ ಡೆಲಿವರಿಗೆ ಗಾಡಿ ಸಿಗ್ಲಿಲ್ಲ. ಸೊ ಯಾಕಂದ್ರೆ ನನಗೆ ಅಲ್ಲಿ ಶೋರೂಮ್ ಅಲ್ಲಿ ಕಾಂಟ್ಯಾಕ್ಟ್ ಇರೋದ್ರಿಂದ ನಾನು ಅವ್ರ ಹತ್ರ ಹೇಳಿದೆ, ಓಕೆ ನೀವು ಯಾವ್ದು ಕಲರ್ ಕೊಡ್ತೀರಾ, ಯಾಕಂದ್ರೆ ಒಂದು ಗಾಡಿ ತೆಗೆಯುವಾಗ ಯಾರ ಹತ್ರ ಗಲಾಟೆ ಮಾಡಬಾರ್ದು. ಹೌದು, ತಗೊಂಡ್ರೆ ನಮ್ಗೆ ಖುಷಿಯಿಂದ ಓಡಿಸ್. ಹೌದು, ಕರೆಕ್ಟ್. ಬಟ್ ಯಾರು ಕಿರಿಕಿರಿ ಮಾಡಿ ತಗೊಂಡಿದ್ದಾರೆ ನನಗೆ ಗೊತ್ತು. ಯಾಕಂದ್ರೆ ನಾನು ಸ್ವಲ್ಪ ಟೈಮ್ ಶೋರೂಮ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡಿದ ಕಾರಣ ಕಿರಿಕಿರಿ ಮಾಡಿ ತಗೊಂಡು ಹೋದ್ರೆ ಅದು ಅಲ್ಲ. ನೀವು ಈ ಒಂದು ಮಾತು 100% ನಿಜ. ಯಾಕಂದ್ರೆ ನಾವು ಗಾಡಿ ತಗೊಳ್ಳೋದು ನಮ್ಮ ಲೈಫ್ ಟೈಮ್ ನಾವು ಯೂಸ್ ಮಾಡ್ಲಿಕ್ಕೆ ಒಂದು 5 ವರ್ಷ 10 ವರ್ಷ ಖುಷಿಯಲ್ಲಿ ಯೂಸ್ ಮಾಡ್ಬೇಕು. ಈ ಒಂದು ಖುಷಿಯಲ್ಲಿ ಯೂಸ್ ಮಾಡೋ ಬದಲು ನಾವು ಗಾಡಿ ಶೋರೂಮ್ ಇಂದ ನಿಲ್ಲಿಸಬೇಕಂದ್ರೆ ಜಗಳ ಮಾಡ್ಕೊಂಡು ತಗೊಂಡ್ ಬಂದ್ರೆ ನಾವು ಗಾಡಿ ಯಾವತ್ತಿದ್ರು ಕಿರಿಕ ಆಗ್ತಾನೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ವೈಟ್ ಬುಕ್ ಮಾಡಿದೆ. ಅದರ ನಂತರ ಮೆರೂನ್ ಅಂತ ಇತ್ತು, ಅದು ಆಗ್ಲಿಲ್ಲ. ಮತ್ತೆ ಇದಿತ್ತು, ಗ್ರೇ ಕಲರ್ ಇತ್ತು. ಗ್ರೇ ಮತ್ತೆ ಇದ್ರಲ್ಲಿ ಚೂಸ್ ಮಾಡುವಾಗ ಸಿಲ್ವರ್ ಗೆ ನನಗೆ ಇಷ್ಟ ಆಯ್ತು. ಸೊ ಸಿಲ್ವರ್. ಮತ್ತೆ ಇನ್ನೊಂದು ಗಾಡಿ ಅಂದ್ರೆ ಈ ಕಲರ್ ಈ ಗಾಡಿ ಇಲ್ಲಿ ಇರ್ಲಿಲ್ಲ. ಈ ಏರಿಯಾದಲ್ಲಿ ಇರಲಿಲ್ಲ. ಇನ್ನೊಂದು ನಮ್ಮ ಊರಿಗೆ ಫ್ರಾಂಕ್ಸೇ ಫಸ್ಟ್. ಸೊ ಅದಕ್ಕೋಸ್ಕರ ಇದೇ ಕಲರ್ ಇರ್ಲಿ ಅಂತ ಸಿಂಗಲ್ ಕಲರ್ ಚೂಸ್ ಮಾಡಿ ತಗೊಂಡೆ. ಇನ್ನು ಈ ಫ್ರಾಂಕ್ಸ್ ವಿಚಾರಕ್ಕೆ ಬರ್ಬೇಕಂದ್ರೆ ನೀವು ಸ್ಟಾರ್ಟಿಂಗ್ ಬೇರೆ ಯಾವ್ದಾದ್ರು ಗಾಡಿನ ನೋಡಿದ್ರೆ? ಟಾಟಾ ಪಂಚ್ ಬಿಟ್ರೆ ಬೇರೆ ಯಾವ್ದಾದ್ರು? ನಾನ್ ನೋಡಿರೋದು ಒಂದು ಪಂಚ್, ಇನ್ನೊಂದು ಇದು ನೋಡಿದ್ದೆ,
ಸ್ವಿಫ್ಟ್ ನೋಡಿದ್ದೆ. ಓಕೆ ಈ ಇದರ ಬಗ್ಗೆ ಒಂದು ಹೇಳ್ಬೇಕು. ಸ್ವಿಫ್ಟ್ ಇದು ಸೇಮ್ ಅಂತ ಹೇಳ್ತಾರೆ. ಹೌದು, But ಅದು 3 ಸಿಲಿಂಡರ್. ಹೌದು ಈಗ ಇವಾಗ ಹೊಸತು ಬರೋದು, ಬರ್ತಿರೋದು. ಹೌದು 3 ಅದು ಲಾಂಚ್ ಆಗಿತ್ತು, ನಾನು ತೆಗೆಯೋ Okay. ಟೈಮಲ್ಲಿ ಲಾಂಚ್ ಆಗಿತ್ತು. ಬಟ್ ಅದು 3 ಸಿಲಿಂಡರ್ ಪಿಕಪ್ ಕಡಿಮೆ ಇದೆ ಅದು. ಹೌದು ಅದಕ್ಕೋಸ್ಕರ ನಾನು ಅದನ್ನ ವೈಂಡ್ ಅಪ್ ಮಾಡಿ ಸೊ ಇದನ್ನೇ Franks ಗೆ ತಗೊಂಡು ಫ್ರಾಂಕ್ಸಿಗೆ ಹೋದ್ರಿ. ಬಟ್ ಇವಾಗ ನೀವು ತಗೊಂಡು ಕರೆಕ್ಟ್ ಆಗಿ ಎಷ್ಟು ಕಿಲೋಮೀಟರ್ ಓಡಿಸಿದ್ರಿ? ಈಗ 15,700 ಏನೋ ಓಕೆ ಸಮಥಿಂಗ್ ಅಷ್ಟು ಓಡಿದೆ. ಕರೆಕ್ಟ್ 10,000 ಕಿಲೋಮೀಟರ್ ಗೆ ಸರ್ವಿಸ್ ಮಾಡಿಸ್ತಾ ಇದ್ರಿ 20,000. ಶೋರೂಮ್ ಅಲ್ಲಿ ಶೋರೂಮ್ ಅಲ್ಲೇ ಮಾಡ್ತಾರೆ. ಪೆಟ್ರೋಲ್ ಯೂಸ್ ಮಾಡ್ತಾ ಇರುವಂತದ್ದು ಈಗ? ಪೆಟ್ರೋಲ್ ಮಾತ್ರ. CNG ಇದೆ ಇದರಲ್ಲಿ. ಹೌದು. CNG ಕೂಡ ಬರ್ತದೆ, ಹೌದು ನೀವು ಬೆನಿಫಿಟ್ ಬರ್ತದೆ. ಓಕೆ ನೀವು ಪೆಟ್ರೋಲ್ ಮಾತ್ರ petrol ಮಾಡು. ಯಾಕಾಗಿ CNG ಹೋಗ್ಲಿಲ್ಲ? ಇಲ್ಲ, CNG ಅಂದ್ರೆ ಇಲ್ಲಿ ಅವೈಲೇಬಿಲಿಟಿ ಇರೋದು ನಮ್ಗೆ ಊರಿಗೆ ಬಂದ್ರೆ ಒಂದ್ 2 ಕಡೆ ಇದೆ. ಬೆಂಗಳೂರಲ್ಲಿ ಇದೆ, ಸಿಟಿಯಲ್ಲಿ ಇದೆ. ಬಟ್ ನನಗೆ ಅದರ ಇಂಟ್ರೆಸ್ಟ್ ಕೂಡ ಇರ್ಲಿಲ್ಲ CNG ಬೇಕು ಅಂತ. ಅದಕ್ಕೆ ಕೆಲವೊಬ್ರು ಈಗ ನನ್ನ ರಿಲೇಟಿವ್ ಅಲ್ಲೇ ಇದೆ ಗಾಡಿಗಳು ಮಿಸ್ಸಿಂಗ್ ಬರ್ತದೆ ಅದು ಅಂತ ಏನೋ ಕಂಪ್ಲೇಂಟ್ ಇದು. ಬಟ್ ಅದಕ್ಕೋಸ್ಕರ ನಾನು ಅದ್ರ ತಲೆ ಕೆಡಿಸ್ಕೊಳ್ಳಿ, ನಂಗೆ ಪೆಟ್ರೋಲ್ ಅಂತಿಲ್ಲ, ಪೆಟ್ರೋಲ್ ಮೇಲೆ ಅಲ್ಲ ಈಗ ಏನಾದ್ರೂ ಆ ರೀತಿ ಒಂದು ಫೀಲ್ ಬಂದಿದ್ಯಾ CNG ತಗೋಬಹುದಿತ್ತು? ಇಲ್ಲ, ಅದು ಬರ್ಲಿಲ್ಲ. ಈ ತನಕ ಬರ್ಲಿಲ್ಲ. ಬಟ್ ನನಗೆ ಆಪ್ಷನ್ ಇದೆ ಅಡಿಷನಲ್ ಆಡ್ ಮಾಡ್ಲಿಕ್ಕೆ. ಅಲ್ಲ ಅದು ಇದೆ, ಬಟ್ ನಾನು ಅದೇ ರೀತಿ ಮಾಡಿರುವಂತದ್ದು. ಇಲ್ಲ. ಅಲ್ಲ ನಾನು ಅದೇ ರೀತಿ ಮಾಡಿರುವಂತ Okay. ನನ್ನ ಗಾಡಿಗೆ ಕೂಡ ನಾನು CNG ಆಫ್ಟರ್ ಮಾರ್ಕೆಟ್ ಫಿಟ್ ಮಾಡಿಸಿರುವಂತದ್ದು. ಬಟ್ ನನಗೆ ಅದು ಲಾಭ ಅಂತಾನೆ ಅನಿಸ್ತಾ ಇದೆ. ನಾನು ಕೂಡ ಓಡಿಸ್ತೇನೆ. ನಂದು ವೀಕ್ಲಿ ಒಂದು 400 ಕಿಲೋಮೀಟರ್ 500 ಕಿಲೋಮೀಟರ್ ಹೋಗೋದು, ಜಾಸ್ತಿ ಓಡಿಸಲ್ಲ. Okay. ಸೊ ಪೆಟ್ರೋಲ್ ಅಲ್ಲೂ ನನಗೆ ಮೈಲೇಜ್ 20 ಮೈಲೇಜ್ ಉಂಟು ಅಂತ ಹೇಳುವಾಗ ನಮ್ಮ ಬೈಕಲ್ಲೇ ಬರೋದು 35-40. ಅದೇ, ಅದೇ, ಅದೇ. ಸೊ ಅದಕ್ಕೋಸ್ಕರ 20 ಮೈಲೇಜ್ 19-20 ಪೆಟ್ರೋಲ್ ಅಲ್ಲಿ ಬರುವಾಗ ಇದು ಪೆಟ್ರೋಲ್ ವರ್ತ್ ಅಂತ ಅನ್ಸುತ್ತೆ. ಓಕೆ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಇವಿಷ್ಟು ಫ್ರಾಂಕ್ಸ್ ಕಾರಿನ ಬಗ್ಗೆ ಇರುವಂತಹ ಒಂದು ಯೂಸರ್ ರಿವ್ಯೂ. ಜೆನ್ಯೂನ್ ಆಗಿರುವಂತಹ ಯೂಸರ್ ರಿವ್ಯೂ ಕೆಲವರು ಕೊಡ್ತಾರೆ, ಕೆಲವರು ಓಕೆ ಪರವಾಗಿಲ್ಲ ಹೇಗೂ ತಗೊಂಡಿದ್ದೀವಲ್ಲ ಚೆನ್ನಾಗಿರೋಂಥ ಮಾತ್ರ ಹೇಳೋಣ ಅಂತ ಹೇಳೋರು ಇರ್ತಾರೆ, ಕೆಲವರು ಏನಿಲ್ಲ ನೆಗೆಟಿವ್ ಮಾತ್ರ ಹೇಳೋರು ಇರ್ತಾರೆ. ಬಟ್ ಇವರು ಏನು ಅಂದರೆ 15,500 ಕಿಲೋಮೀಟರ್ ಓಡಿಸಿ ಇವರ ಕ್ಯಾರಫಲ್ಲಿ ಹಲವು ಫ್ರಾಂಕ್ಸ್ ಗಾಡಿಗಳನ್ನು ಇವರು ರೆಫರ್ ಮಾಡಿಕೊಂಡು ರೋಡಿಗೆ ಬಂದಿದೆ. ಅದನ್ನೆಲ್ಲ ನೋಡಬೇಕಾದ್ರೆ ಇವರ ಗಾಡಿನ ರಿವ್ಯೂ ಮಾಡೋದು ಬೆಟರ್ ಅಂತ ಅನಿಸ್ತು. ಅದಕ್ಕಾಗಿ ಇವತ್ತು ನನ್ನ ಫ್ರೆಂಡ್ ಪೂರ್ಣೇಶ್ ಅವರ ಗಾಡಿನ ರಿವ್ಯೂ ಮಾಡಿದೆ. ನೀವೇನಾದರೂ ಫ್ರಾಂಕ್ಸ್ ಕಾರನ್ನು ಯೂಸ್ ಮಾಡ್ತಾ ಇದ್ರೆ ಅದರ ಒಂದು ಯೂಸರ್ ರಿವ್ಯೂ ಹೇಗಿದೆ ಅಂತ ಹೇಳೋದನ್ನ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಯಾಕಂದರೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋದಲ್ಲಿ ಹಲವಾರು ವೀಕ್ಷಕರು ನೋಡ್ತಾರೆ. ಅದರಲ್ಲಿ ನೀವು ಹಾಕುವಂಥ ಕೆಲವೊಂದು ಕಮೆಂಟ್ಸ್ ಏನಿರುತ್ತೆ ಅದು ಕೂಡ ನಮ್ಮ ವೀಕ್ಷಕರಿಗೆ ಗಾಡಿ ತಗೊಳ್ಳೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ. ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋನ ವೀಕ್ಷಿಸ್ತಾ ಇದ್ರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.